ನಮ್ಮ ಜೊತೆಗೆ ಈಗ ನಮ್ಮ ಹೌದ ಹುಲಿಯಾದ ಆತ್ಮ ಅಂದರೆ ಅದಕ್ಕೆ ಜೀವ ಕೊಟ್ಟಿರೋರು, ಅದರ ಜೀವ ಅಂತಲೇ ಹೇಳ್ಬೋದು, ಖ್ಯಾತ ಗಾಯಕರು ಶ್ರೀ ರವೀಂದ್ರ ಸ್ವರ್ಗಾಮಿ ಸರ್ ಇದ್ದಾರೆ. ಈ ಸಾಂಗ್ ಪ್ಲಾನ್ ಮಾಡಿದಾಗ ಅಂದರೆ ಸ್ಕ್ರಿಪ್ಟ್ ಬರೀತಿರ್ಬೇಕಾದ್ರೆ ನನಗೆ ಈ ಹಾಡು ಇಲ್ಲಿ ಬರುತ್ತೆ, ಇದನ್ನು ಯಾರು ಹಾಡಬೇಕು ಅಂತಂದಾಗ ಬಂದಿದ್ದು ಏಕೈಕ ಕಣ್ಮುಂದೆ ಬಂದಿದ್ದು ಅವರೇ ರವೀಂದ್ರ ಸ್ವರ್ಗಾಮಿ ಸರ್. ಫೋನ್ ಮಾಡಿ ಯಾರ ಹತ್ರ ನಂಬರ್ ಇಸ್ಕೊಂಡು ಕಾಲ್ ಮಾಡಿದೆ, ಸರ್ ಒಂದು ಹಾಡಿದೆ ಸರ್ ಸಿನಿಮಾಲಿ, ನೀವೇ ಹಾಡ್ಬೇಕು ಸರ್ ಅಂತ ಕೇಳಿದ್ದೆ. ಸೊ ಅವರ ಧ್ವನಿನ ನೀವೆಲ್ಲರೂ ಕೇಳಿರ್ತೀರ. ಅವರು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ತಗೊಳ್ಳೋರು, ಬೇರೆ ಥರ ಅಲ್ಲ. ಅವರು ತುಂಬ ಸಿಂಪಲ್ ಆ್ಯಂಡ್ ಸರಸ್ವತಿ ಪುತ್ರರು ತುಂಬಿದ ಕೊಡ ಅಂತ ಹೇಳ್ತೀವಲ್ಲ, ಆ ಥರ ಸಿಂಪಲ್ ಆಗಿರ್ತಾರೆ ಸರ್. ಅವ್ರು ಯಾರು ಅಂತ ಗೊತ್ತಾಗಬೇಕು ಅಂತಂದರೆ ಅವರು ಸರ್ ಒಂದೆರಡು ಅವರ ಪಾಪ್ಯುಲರ್ ಹಾಡುಗಳನ್ನ ಹಾಡಿ ಅಂತ ಕೇಳ್ತೀನಿ. ರವೀಂದ್ರ ಸ್ವರ್ಗಾಮಿ ಸರ್. ನಮಸ್ಕಾರ, ನಾನು ರವೀಂದ್ರ ಸ್ವರ್ಗಾಮಿ. ಏ ಹುಡುಗಿ ಯಾಕೆ ಹಿಂಗಾಡ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತ್ ಹಿಂಗಾಡ್ತಿ, ಸಿಗವಲ್ಲಿ ಕೈಗೆ ನಿನ್ನ ನಡುವು ಸಣ್ಣೈತಿ, ನಡಿಗೆ ಕಣ್ಣು ಕುಕ್ಕೇತಿ, ನಿನ್ನ ಗುಂಗ ಏರೇತಿ, ಮನಸ್ಸು ಮಂಗ್ಯ ಆಗೇತಿ, ನನ್ನ ತಲೆಯ ಕೆಡಿಸೇತಿ. ಏ ಹುಡುಗಿ ಏನ ಮಾವ ಚುಟು ಚುಟು, ಎಲ್ಲಿ ಚುಟ್ಟು ಚುಟ್ಟು ಅಂತೈತಿ, ನನಗ ಚುಮು ಚುಮು ಆಗ್ತೈತಿ, ಚುಟ್ಟು ಚುಟ್ಟು ಅಂತೈತಿ, ನನಗ ಚುಮು ಚುಮು ಆಗ್ತೈತಿ. ಸೂಪರ್ ಸರ್. ಸರ್ದ ಆಲ್ ಟೈಮ್ ಹಿಟ್ ಮಾಸ್ ಸಾಂಗ್ ಅದು ಹತ್ರ, ಅದು ಮಜಾ. ಅಂದ್ರೆ ಅವ್ರದೊಂದು ಧ್ವನಿ ಇದೆಯಲ್ಲ, ಒಂದು 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 ಭಾವ ಇದೆ, ಆ ಭಾವ ಹಾಡಿಗೆ ತುಂಬಾ ಇದು ಕೊಟ್ಟಿದೆ. ಶರಣ್ ಸರ್ ಮತ್ತು ಸಿನಿಮಾ ಅಷ್ಟೇ ಮಜಾ ಇತ್ತದು, ತುಂಬಾ ಎಂಜಾಯ್ ಮಾಡಿದೀವಿ ಎಲ್ಲರೂ. ವಿರಾಟಪುರ ವಿರಾಗಿ ಅನ್ನುವಂತಹ ಒಂದು ಚಲನಚಿತ್ರ, ಹಾನಗಲ್ ಗುರುಕುಮಾರ ಶಿವಯೋಗಿಗಳ ಜೀವನ ಆಧಾರಿತವಾದಂತಹ ಚಿತ್ರ ಇದು. ಇದರಲ್ಲಿ ಪಂಚಾಕ್ಷರಿ ಗವಾಯಿಗಳ ಪಾತ್ರ ಬರ್ತದೆ. ಅವ್ರು ಹಾಡುವಂತಹ ಒಂದು ನಿಜಗುಣ ಶಿವಯೋಗಿಗಳ ಕೃತಿಯನ್ನ ಹಾಡಿದ್ದೆ. ನೋಡಲಾಗದೆ ದೇವಾ, ನೋಡಲಾಗದೆ ದೇವಾ, ದೇವಾ ದೇವಾ, ನೋಡಲಾಗದೆ ದೇವಾ, ನೋಡಲಾಗದೆ, ಕೂಡೆ ನಿನ್ನ ದಿಟ್ಟಿ ಮೂರು ನಾಡಲೇ ಸುಮಾಡಲ, ನೋಡಲಾಗದೆ ದೇವಾ, ನೋಡಲಾಗದೆ. ಸರ್ ಇದು ನನ್ನ ಫೇವ್ರೇಟ್ ಹಾಡು ಸರ್. ನಾನು ಇದನ್ನೊಂದು 1,00,000 ಸಲ ಕೇಳಿಸ್ಕೊಂಡಿದ್ದೀನಿ ಸರ್. ಅಂದ್ರೆ ನಾನು ನಿಮಗೆ ಫೋನಲ್ಲಿ ಕೂಡ ಹೇಳಿದೆ, ಅಂದ್ರೆ ನನ್ನ ಫಸ್ಟ್ ಪರಿಚಯದ ನಾನು ಹೇಳಿದೆ ಸರ್, ಎಂತ ಧ್ವನಿ ಸರ್, ಎಂತ ಸಾಹಿತ್ಯ ಸರ್, ಎಂತ ಭಾವ ಸರ್ ಅದಂತ. ಆ ಹಿಂದೂಸ್ತಾನಿ, ಆಮೇಲೆ ಆ ರಾಗದಲ್ಲಿ, ಆ ಎಳ್ತದಲ್ಲಿ ಅದ್ಭುತ ಕಾಂಪೋಸಿಷನ್ ಸರ್ ಅದು. ಒಂದು ಒಳ್ಳೆ ಪಂಚಾಕ್ಷರಿ ಗವಾಯಿಗಳ ಪಾತ್ರಕ್ಕೆ ಹಾಡೋದಲ್ರಿ, ಮಣಿಕಾಂತ್ ಕದ್ರಿ ಅವ್ರ ಮ್ಯೂಸಿಕ್ ಮಾಡಿತ್ತು. ಎಲ್ಲನೂ ಪ್ಲಸ್ ಸರ್ ಅಲ್ಲಿ. ಎಲ್ಲೋ ಜೋಗಪ್ಪ ಸಿನಿಮಾದ್ದು ಹೌದ ಹುಲಿಯ ಸಾಂಗ್ ಬಗ್ಗೆ ಒಂದೆರಡು ಮಾತು ನಿಮ್ಗೆ ಹೇಗೆ ಅನಿಸ್ತು, ಏನು ಹೆಂಗ್ ತಗೊಂಡ್ರಿ ಅದನ್ನ ಸ್ವಲ್ಪ ಹೇಳ್ಬೇಕು ಸರ್. ಅದ್ರಲ್ಲಿ ಬರುವಂತ ಫಿಲಾಸಫಿ, ಅದ್ರಲ್ಲಿ ಬರುವಂತ ತರಲೆಗಳು. ಒಟ್ಟು ಇದೊಂದು ನಮ್ಮ ನಿರ್ದೇಶಕರು ಆತ್ಮೀಯರಾದ ಹೈವದನ ಸರ್ ಅವರ ಬಹಳ ಒಂದು ಪ್ರಾಮಾಣಿಕವಾದ ಪ್ರಯತ್ನ. ಈ ಒಟ್ಟು ಈ ಹಾಡಿನಲ್ಲಾಗ್ಲಿ, ಇಡೀ ಚಲನಚಿತ್ರದಲ್ಲೇ ಅವರು ಮಾಡಿರುವಂತಹ ಒಂದು ಪ್ರಯತ್ನ, ಸಾಹಸ ನೋಡ್ರಿ, ಎಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿರಿ ನೀವು. ಇದೊಂದು ಈ ಚಲನಚಿತ್ರ ಸಲುವಾಗಿ ಇಡೀ ದೇಶವನ್ನು ಸುತ್ತೇನೆ ಅಂದ್ರಲ್ಲ, ನಿಮ್ಮ ಕೋಟಿ ಶರಣು. ಥ್ಯಾಂಕ್ ಯು ಸರ್. ನಿಮ್ಮನ್ನು ನೀವು ಅದಕ್ಕೆ ಅರ್ಪಣೆ ಮಾಡ್ಕೊಂಡ್ರೆ ಅದೆಂತ ದೊಡ್ಡದ್ರಿ ಅದು. ಇಲ್ಲ ಸರ್, ನಾನು ಒಬ್ಬನೇ ಇದಾಗಿಲ್ಲ, ಇಡೀ ಟೀಮ್ ಕಷ್ಟಪಟ್ಟಿದ್ದಾರೆ ಪಾಪ. ಮಹಾರಾಷ್ಟ್ರದಲ್ಲಿ 35-38 ಡಿಗ್ರಿ, ಉತ್ತರ ಕರ್ನಾಟಕದಲ್ಲಿ 35-38, 40ರಲ್ಲಿ ಇದ್ದವರು, ನಾವು ಇಮಿಡಿಯೇಟ್ ಆಗಿ ಡೆಲ್ಲಿಗೆ ಹೋದ್ರೆ ಅಲ್ಲೊಂದು ಟೆಂಪರೇಚರ್, ಅಲ್ಲಿಂದ ಉತ್ತರಾಖಂಡ್ ಹೋದ್ರೆ ಟೆಂಪರೇಚರ್, ಅಲ್ಲಿಂದ ಹಿಮಾಚಲ್ ಹೋದ್ರೆ -12 ಸರ್. ಎಲ್ಲ ಇಡೀ ಟೀಮಿಗೆ ಜ್ವರ, ಇಂಜೆಕ್ಷನ್ ಮಾಡಿಸೋದು, ಕರ್ಕೊಂಡ್ ಬರೋದು ಡಾಕ್ಟರ್ ಹತ್ರ, ಇಡೀ ಟೀಮ್ ಕಷ್ಟಪಟ್ಟಿದೆ ಸರ್. ಯಾರಿಗೋ ಊಟ ಸೇರಿಲ್ಲ, ಯಾರಿಗೋ ವಾಮಿಟ್ ಆಗ್ತಿದೆ, ಯಾರಿಗೋ ಕಾನ್ಸ್ಟಿಪೇಷನ್ ಆಗಿದೆ, ಯಾರಿಗೋ ಹೊಟ್ಟೆ ಕಟ್ಟೋಗಿದೆ, ತುಂಬಾ ವೆರೈಟಿ ಸಮಸ್ಯೆಗಳು. ಬಟ್ ಎಲ್ಲೂ ಸ್ಕ್ರೀನ್ ಅಲ್ಲಿ ಕಾಣದಂಗೆ ಎಲ್ಲರೂ ಪಾಪ ಕಲಾವಿದರಾಗ್ಬೋದು, ಎಲ್ಲ ಆರ್ಟಿಸ್ಟು, ಎಲ್ಲ ಟೆಕ್ನಿಷಿಯನ್ಸ್ ಕಷ್ಟಪಟ್ಟಿದ್ದಾರೆ ಸರ್. ಗ್ರೇಟ್. ಇಲ್ಲ ಸಿನಿಮಾ ಶುರುವಾಗಿದ್ದು ಎಲ್ಲಿ ಹೋಗಿ ಅದು ಲಾಸ್ಟ್ ಕೊನೆ ಆಯ್ತು ಸರ್, ಹಿಮಾಚಲ್ ಪ್ರದೇಶ, ಹಿಮಾಲಯದಲ್ಲಿ. ಅಂದ್ರೆ ಏನ್ ನೋಡ್ರಿ, ಇಡೀ ದೇಶವನ್ನು ಈ ಚಲನಚಿತ್ರದಲ್ಲಿ ಹಿಡಿದಿಟ್ಟಿರಿ. ಹೌದು ಸರ್, ಒಂದು ಫೀಲ್ ಅಂತೂ ಸಿಗುತ್ತೆ ಸರ್ ಆಡಿಯನ್ಸ್ಗೆ. ಇಡೀ ದೇಶ ಸುತ್ಕೊಂಡು ಬಂದಿರೋ ಫೀಲ್ ಸಿಗುತ್ತೆ. ಅಂದ್ರೆ ಇದು ಈ ಜರ್ನಿ ಮಾಡುವ, ಈ ಬೈಕಲ್ಲಿ ಹೋಗುವಂತ ಹುಡುಗರುಗಳು, ಆಮೇಲೆ ಇದು ಇತ್ತೀಚೆಗೆ ಟ್ರಾವೆಲ್ ಮಾಡ್ಬೇಕು ಅನ್ನೋ ಹವ್ಯಾಸ ಜಾಸ್ತಿ ಇದೆ. ಆಮೇಲೆ ಈ ಟ್ರಾವೆಲ್ ಬ್ಲಾಗ್ ಮಾಡುವಂತವ್ರೆಲ್ಲ ಇದಾರಲ್ಲ ಹುಡುಗರುಗಳು, ಆಮೇಲೆ ಯಂಗ್ಸ್ಟರ್ಸ್,
ಎಲ್ಲರಿಗೂ ಎಲ್ಲಾ ವರ್ಗಕ್ಕೂ ಈ ಸಿನಿಮಾ ಇಷ್ಟ ಆಗುತ್ತೆ ಸರ್. ಸರ್ ಹೌದಾ ಹುಲಿಯ ಬಗ್ಗೆ ಮಾತಾಡಿ ಸರ್, ನಿಮ್ಮ ಹಾಡಿನ ಬಗ್ಗೆ. ಹೌದಾ ಹುಲಿಯ ಬಗ್ಗೆ ಅಂದ್ರೆ ಇದರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಷೆಯ ಸೊಗಡಿದೆ. ರವೀಂದ್ರ ಮುದ್ದಿಯವರು ಸಾಹಿತ್ಯ ರಚನೆ ಮಾಡಿರೋದು, ಅವರು ನಮ್ಮ ಕಡೆದವರು, ಉತ್ತರ ಕರ್ನಾಟಕದವರೇ. ಉತ್ತರ ಕರ್ನಾಟಕದ ಒಂದು ಭಾಷೆಯ ಸೊಗಡೇನೈತ್ರಲ್ಲ ಅದನ್ನೆಲ್ಲ ಇದರಲ್ಲಿ ಈ ಹಾಡಿನಲ್ಲಿ ಜೋಡಿಸ್ಯಾರ ಅವರು. ಬಹಳ ಖುಷಿ ಆಗ್ತಾ ಇದೆ. ಮತ್ತು ಇದರಲ್ಲಿ ಬರೇ ಈ ತಪಾಂಗುಚ್ಚಿ ಹೊರತಾಗಿ ಒಂದು ಫಿಲಾಸಫಿ ಇದೆ ಇದರಲ್ಲಿ. ನಾನು ಹಾಡುವಾಗ ಒಂದು ಎರಡು ಚರಣದಲ್ಲಿ ಒಂದಷ್ಟು ಫಿಲಾಸಫಿ ಬರ್ತದೆ, ತತ್ವಜ್ಞಾನದ ಮಾತುಗಳನ್ನು ಆ ಟಪಾಂಗುಚ್ಚಿ ಸಾಂಗ್ಗಳಿಗೂ ಆ ಕುಡಿದ ವಿಷಯ ಒಳಗೂ ಡಕಾಯಿತರು ಕುಡ್ಕೊಂಡು ಎಣ್ಣೆ ಹೊಡ್ಕೊಂಡು ಎಣ್ಣೆ ಸಾಂಗ್ ಅಲ್ಲಿ ಬದುಕಿನ ಒಂದಿಷ್ಟು ವಿಚಿತ್ರವಾದ ಸತ್ಯಗಳನ್ನ ತಮಾಷೆ ಹೇಳುವಂತದ್ದು ಸರ್. ಅಂದ್ರೆ ಫಿಲಾಸಫಿ ಅನಿಸ್ಬಾರ್ದು. ಫಿಲಾಸಫಿ ಅನ್ಸರ್ ಜನ ಕೆಲವು ಸಲ ಬೋರ್ ಹೊಡಿತೆ ಪಾಠ ಮಾಡ್ತೇನೆ ಅಂತ ಹಂಗ ಅನಿಸ್ಬಾರ್ದು. ಬಟ್ ಅದ್ರೊಳಗಡೆ ಅದು ಇರ್ಬೇಕು. ಅದು ಸತ್ಯನೇ ರೀ ಅದು. ಹೌದು ಸರ್. ಅವ್ರಿಗಾದ್ರೂ ಸತ್ಯ, ಯಾರಿಗಾದ್ರೂ ಸತ್ಯ, ತ್ರಿಕಾಲ ಸತ್ಯ ಅಲ್ರಿ ಅದು. ಹಿಂಗಾಗಿ ಆ ಸತ್ಯವನ್ನ ಆ ಕುಡಿದ್ ನಿಷೇಧಾಗಾದ್ರೂ ಆ ಹಾಡುವಂತ ಒಂದು ಫಿಲಾಸಫಿ ಆ ತಪಾಂಗುಚ್ಚಿಯೊಳಗೂ ಒಂದು ತತ್ವ ಹಾಕಿರ, ಅದು ಬಹಳ ಖುಷಿ ಆಯ್ತು ನನಗೆ. ಮತ್ತೆ ಜೀವನ ಎತ್ತಿನ ಬಂಡಿ, ಹಾದಿ ತುಂಬಾ ಗುಂಡಿ, ಹೊಟ್ಟೆ ತುಂಬಾ ಉಂಡಿ, ಮುಚ್ಕೋರಿನ ಕಿಂಡಿ. ಇದ್ರ ಬಗ್ಗೆ ಒಂದ್ ಏನಾದ್ರು ಹೇಳಿ ಸರ್, ಏನನ್ನಿಸ್ತು? ಜೀವನ ಎತ್ತಿನ ಬಂಡಿ ನೋಡ್ರಿ, ಎಷ್ಟು ಅದ್ಭುತವಾದ ಸಾಲ. ಬದುಕು ಜಟಕಾ ಬಂಡಿ, ಡಿವಿಜಿ ಅವ್ರು ಹೇಳ್ತಾರೆ. ಇಲ್ಲೇ ಜೀವನ ಎತ್ತಿನ ಬಂಡಿ, ಹಾದಿ ತುಂಬಾ ಗುಂಡಿ. ನಮ್ಮ ಪ್ರತಿಯೊಬ್ಬರ ಬದುಕು ಅಷ್ಟು ಹೋಗ್ಬೇಕಾದ್ರೆ ಚಾಲೆಂಜಸ್ ಇರ್ತಾವ. ಹಾದಿ ತುಂಬಾ ಗುಂಡಿ, ಹೊಟ್ಟೆ ತುಂಬಾ ಉಂಡಿ, ಮುಚ್ಕೋರಿನ ಕಿಂಡಿ. ಎಷ್ಟು ಅದ್ಭುತವಾಗಿ ಅದು ಕಿಂಡಿ ಸರ್. ಅದು ಸ್ವಲ್ಪ ಅರ್ಥ ಆದ್ರೆ ಬೇರೆ ಅರ್ಥ ಬರುತ್ತೆ. ಅಂದ್ರೆ ನಾನ್ ಅರ್ಥ ಮಾಡ್ಕೊಂಡಿದ್ದೆ ಹೆಂಗದು ಸರ್, ಅದು ಹೊಟ್ಟೆ ತುಂಬ ಅಂದ್ರೆ ಇರೋದ್ರಲ್ಲಿ ಆರಾಮಾಗಿ ತಿನ್ಕೊಂಡು ಆರಾಮಾಗಿರೋದು, ಮುಚ್ಕೊಂಡಿರೋ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಅನ್ನೋ ಆ ಅರ್ಥ ಸರ್ ಅದು. ಅಂದ್ರೆ ಸಿನಿಮಾ ಇದು ಹಾಡ್ ಸಪರೇಟ್ ಆಗಿ ಕೇಳಿದಾಗ ಒಂದು ಬೇರೆ ಅರ್ಥ ಕೊಡ್ಬೋದು, ಬಟ್ ಸಿನಿಮಾದಲ್ಲಿ ಹಾಡನ್ನ ನೋಡಿದಾಗ ಅದು ಆ ಸೀಕ್ವೆನ್ಸ್ ಅಲ್ಲಿ ಮ್ಯಾಚ್ ಹಾಕೊಂಡು ಹೋಗ್ತದೆ ಸರ್. ಮತ್ತೆ ಈ ಹಾಡಿನ ಒಂದು ಒಟ್ಟಾರೆ ಎಕ್ಸ್ಪೀರಿಯನ್ಸ್ ಸರ್ ನಿಮ್ಗೆ ಹೆಂಗ ಅನಿಸ್ತು? ಎಕ್ಸ್ಪೀರಿಯನ್ಸ್ ಬಹಳ ಚೆನ್ನಾಗಿ ಅನಿಸ್ತು ರೀ. ಅಂದ್ರೆ ನಾನು ಒಂದು ಅವರಲ್ಲಿ ಬಂದಿದ್ದೆ, ಆದ್ರೆ ಈ ಹಾಡಿನ ಸ್ವರೂಪ, ಅದ್ರ ನಿಮ್ದು ಕೆಲವೊಂದು ಅದ ಹಿಂಗ್ ಬರ್ಬೇಕು, ಹಿಂಗ್ ಬರೋ ಇಂಟ್ರೆಸ್ಟ್ ನೋಡಿ ನನಗೂ ಬಹಳ ಖುಷಿ ಆಯ್ತು. ಸಂಜೆವರೆಗೆ ಆಯ್ತು, 5 ಅವರ್ ರೆಕಾರ್ಡಿಂಗ್ ಆಯ್ತು. ಬಹಳ ಖುಷಿ ಆಯ್ತು ನನಗೂ. ಏನೇನೋ ನಾನು ಸ್ವಂತದ್ದು ಏನೇನೋ ಮಾಡ್ಬೇಕು ಅನಿಸ್ತು, ಎಲ್ಲ ಮಾಡಿದೆ. ನನ್ನ ಖುಷಿ ಅನಿಸ್ತು ನನಗೆ. ಆ ಸಾಹಿತ್ಯಕ್ಕೆ, ಆ ಮ್ಯೂಸಿಕ್ಕು, ಶಿವೋಮ್ ಅವರು ಒಳ್ಳೆ ಮ್ಯೂಸಿಕ್ ಮಾಡಿದ್ರು, ಬಹಳ ಅದ್ಭುತವಾದ ಕಂಪೋಸ್ ಮಾಡಿದ್ದಾರೆ ಶಿವೋಮ್ ಅವರು. ಆರ್ಕೆಸ್ಟ್ರಾ ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ ನಮ್ಮ ಶಿವದ ಸ್ಪೆಷಾಲಿಟಿ ಏನಂದ್ರೆ ಅವ್ರಿಗೆ ಆ ಥಿಯೇಟ್ರಿಕಲ್ ಔಟ್ಪುಟ್ ಐಡಿಯಾ ಇದೆ. ಅಂದ್ರೆ ಒಂದು ಸರೌಂಡ್ ಸೌಂಡ್ ಅಲ್ಲಿ ಅದೊಂದು 5.1 ಅಲ್ಲಿ ಹೆಂಗ್ ಬರುತ್ತೆ, ಒಂದು 7.1 ಹೆಂಗ್ ಬರುತ್ತೆ, ಯಾವ ಸಣ್ಣ ಸೌಂಡಿಂಗ್ ಗಳು ಎಲ್ಲಿ ಬರ್ಬೇಕಂದ್ರೆ ಈ ಮಾಡರ್ನ್ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಇತ್ತೀಚಿನ ಈ ಯಂಗ್ ಮ್ಯೂಸಿಕ್ ಡೈರೆಕ್ಟರ್ಸ್ ಗಳಿದಾರಲ್ಲ, ಅವರು ಸೌಂಡ್ ಮೇಲೆ ಮತ್ತು ಮಿಕ್ಸಿಂಗ್ ಮೇಲೆ ಜಾಸ್ತಿ ವರ್ಕ್ ಮಾಡ್ತಾರೆ. ಅಂದ್ರೆ ಆ ಸೌಂಡಿಂಗ್ ಮೇಲೆ ಜಾಸ್ತಿ ವರ್ಕ್ ಮಾಡ್ತಾರೆ. ನನಗೆ ಶಿವದ ಸ್ಟ್ರೆಂತ್ ಗೊತ್ತು ಸರ್. ನನಗೆ ಆ ಸ್ಟ್ರೆಂತ್ಗೆ ನಿಮ್ಮ ತರದ್ದು ಒಂದು ಹಿಂದೂಸ್ತಾನಿ ಶೈಲಿಯ ಒಂದು ಮಜಾ ಧ್ವನಿ ಆ್ಯಡ್ ಆಗ್ಬೇಕು, ಪ್ಲಸ್ ನಮ್ಮ ರವೀಂದ್ರ ಮುದ್ದಿ ಅವರಾಗ್ಬೋದು ಅಥವಾ ನಮ್ಮಗಳ ಒಂದು ಆ ನಾಟಿ ಪದಗಳ ಆ್ಯಡ್ ಆಗ್ಬೇಕು. ಅವಾಗ ಅದ್ರದ್ದೊಂದು ಟೋಟಲ್ ಔಟ್ಪುಟ್ ಬೇರೆ ತರ ಆಗ್ಬೋದು ಅಂತ ಒಂದು ಮಜಾ ಆಗ್ಬೋದು ಅಂತ ಇತ್ತು ಸರ್. ಬಹುಶಃ ಇದನ್ನ ನನಗೆ ಕಂಟೆಂಟು ಎತ್ತವ್ರಿಗೆ ಹೆಗಡೆ ಮುದ್ದೆ ಅಂತ ನನಗೆ ನಮ್ಮ ಸಿನಿಮಾದ ಹಾಡಾಗಿರೋದ್ರಿಂದ ನನಗೆ ಡೆಫಿನೆಟ್ಲಿ ಇಷ್ಟ ಆಗಿದೆ. ಬಟ್ ಜನಗಳು ಇದನ್ನ ಹೆಂಗ್ ತಗೋತಾರೆ, ತಗೊಂಡು ಅವ್ರ ಜನಗಳ ಪ್ರೀತಿ ಸಿಕ್ಕರೆ ಡೆಫಿನೆಟ್ಲಿ ಹಾಡು ಇಟ್ಟಾಗತ್ತೆ ಅನ್ಕೋತೀನಿ ಸರ್. ಮತ್ತೆ ಇದನ್ನ ಆ ಒಂದು ಬೀಟ್ಸು ಮತ್ತು ರಿದಮ್ ನೋಡಿದ್ರೆ ಈ ಗಣಪತಿ ಹಬ್ಬದಲ್ಲಿ ಎಲ್ಲರೂ ಈ ವರ್ಷ ಈ ಹಾಡ ಕುಣಿಸ್ತದೆ ಅಂತ ನನಗನಿಸ್ತದೆ. ಗಣೇಶ ಕುಣಿಸ್ಬೇಕು ಸರ್, ಗಣೇಶ ಕುಣಿಸ್ಬೇಕು, ಹಂಗೆ ಆಗ್ಲಿ ಸರ್. ನಿಮ್ಮ ಹಾಡು ಪಾಪ್ಯುಲರ್ ಆಗ್ಲಿ, ಎಲ್ಲರೂ ಇದನ್ನ ಪ್ರೀತಿಯಿಂದ ಒಪ್ಕೊಳ್ಳಿ ಸರ್. ನಿಮ್ಮ ಚುಟು ಅಂತ ಐತಿ ಅಥವಾ ವಿರಾಟಪುರದ ವಿರಾಗಿ ಹಾಡಿನ ತರಾನೇ ಇದು ಅಷ್ಟೇ ಪಾಪ್ಯುಲರ್ ಆಗ್ಲಿ ಅಂತ ಆಶಿಸ್ತೀನಿ. ಯಾಕಂದ್ರೆ ಒಂದು ಇಡೀ ತಂಡದ ಶ್ರಮ, ಒಂದು ಪ್ರಾಮಾಣಿಕ ಪ್ರಯತ್ನ ರೀಚ್ ಆಗ್ಬೇಕಲ್ಲ ಸರ್. ದೊಡ್ಡ ಸಿನಿಮಾ, ದೊಡ್ಡ ಜರ್ನಿ ಮಾಡ್ಕೊಂಡು ಈ ಸಿನಿಮಾ ಮಾಡಿದಿರಿ. ಇದರಲ್ಲಿ ನನ್ನನ್ನು ಒಂದು ಭಾಗವಾಗಿಸ್ಕೊಂಡು ತಗೊಂಡ್ರಿ. ನನಗೂ ಹಾಡಿದ್ದು ಬಹಳ ಖುಷಿ ಆಯ್ತು. ಮಾತ್ರ ನನಗೆ ಈ ಹಾಡು ಮಾತ್ರ ಬಹಳ ಖುಷಿ ಕೊಟ್ಟಿದೆ. ಮತ್ತು ಫೋರ್ಸ್ ಇದೆ ಹಾಡಿನಲ್ಲೇ, ಫೋರ್ಸ್ ಇದೆ. ಫೋರ್ಸ್ ಅಂದ್ರೆ ಓಪನ್ ಆಗೇ ಹಾಡಿಸಿದ್ರು. ನನ್ನ ಎಲ್ಲೂ ಕಂಟ್ರೋಲ್ ಮಾಡಂಗಿಲ್ಲ, ಹಂಗ ಓಪನ್ ಆಗೇ ನಾವೆಲ್ಲ ಹಳ್ಳಿ ಮಂದಿ ಅಲ್ರಿ, ಆ ಕಡೆಯಿಂದ ಬಂದವರು ಓಪನ್ ಆಗೇ ಇರೋರು. ನಾವು ಓಪನ್ ಆಗಿ ಹಾಡೋಣ ಅಂತ ಓಪನ್ ಆಗಿ ಹಾಡಿಸಿದ್ರು. ಕೆಲವೊಂದು ಏನೇನೋ ಶಬ್ದಗಳು ಬರ್ತಾವೆ, ಆದ್ರೆ ಅದರಲ್ಲೂ ಅದ್ಭುತವಾದ ಅರ್ಥ ಅದಾವು. ಅಂದರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆಯ ಸೊಗಡು ಮಾತ್ರ ಇದರಲ್ಲಿ ಭಾಳ ಚೆನ್ನಾಗಿ ಬಂದಿದೆ. ನನಗೆ ಭಾಳ ಖುಷಿಯಾಗಿದೆ ಈ ಹಾಡ ಒಳ್ಳೆ ಎಲ್ಲರಿಗೂ ತಲುಪಲಿ. ಈ ನಮ್ಮ ಗಣಪತಿ ಹಬ್ಬದಲ್ಲಿ ಈ ಹಾಡು ಹಾಕಿ ಕುಣಿಯುವಂಗಾಗಲಿ ಎಲ್ಲರೂ ಅಂಥೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ.